ಸರಜಿ ಸರಜಿ ಲೇ ಸರಜಿ. ಹ್ಞೂ ಹೇಳಕ್ಕ. ಏನ್ ಮಾಡ್ತಾ ಇದ್ದೆ? ಇನ್ನೇನ್ ಮಾಡ್ಲಕ್ಕ, ಮನೆಗೋಸಿ ಕ್ಯಾಮೆ ಇತ್ತು, ಗುಡ್ಸ ತೊಳಿ ಬೊಳಿ ಅಡುಗೆ ಮಾಡ ಒಳಿ ಅಂದ್ರು ಬೇರೆ ಬಂದಿದ್ರು. ಅವ್ರಿಗೆ ಏನು ಇಷ್ಟನೋ ಅದೇ ಅಡುಗೆನ ನೀ ಮಾಡ್ಬೇಕಲ್ಲ. ಅದಕ್ಕೆ ನೀ ಕೇಳಿ ಮಾಡಿ. ನನ್ನ ಗಂಡ ಮುದ್ದೆ ಇಲ್ದಿದ್ದು ತಿನ್ನಲ್ಲ, ನನ್ನ ಒಳಿಯ ತಿಂಡಿ ಇಲ್ದಿದ್ದು ತಿನ್ನಲ್ಲ ಬೆಳಿಗ್ಗೆ. ಅದನ್ನು ಇದನ್ನು ಮಾಡತ್ತ ಹೆಂಗೋ ಅಡ್ಜಸ್ಟ್ ಮಾಡ್ತಾ ಇವನಿ ಒಬ್ಳೆ ನೀಯ. ಏನಕ್ಕ ಏನಾರ ಬೇಕಿತ್ತೇನು? ಹಿಂಗಂತೀನಿ ಅಂತ ಹೇಳ್ಬಿಟ್ಟು ದೇವ್ರನ್ನೇ ಬೇಜಾರು ಮಾಡ್ಕೋಬೇಡ ಸರಜಿ. ಏನೋ ನಿನಗಿನ್ನ ದೊಡ್ಡೋಳು ಒಂದು ಮಾತು ಹೇಳ್ತೀನಿ. ಏನೇ ಹೇಳು, ನಿನ್ನ ಮಗಳದು ದೌಲತ್ತು ಶಾನೆ ಆಗೋಗ್ಬಿಟ್ಟೈತಿ. ಅಲ್ಲ, ಎಷ್ಟ್ರಾಗಿರ್ಬೇಕು ಅಷ್ಟ್ರಾಗಿರ್ಬೇಕು. ಬೀದಿನಾಗೆ ಕಾರ್ ತಗೊಂಡು ನಿಲ್ಲಿಸ್ಕೊಂಡು ನಂದೊಂದು ಕೋಟಿ ರೂಪಾಯಿ ಕಾರು ಅಂತ ಹೇಳ್ಬಿಟ್ಟು ದಾರೆಗೆ ಹೋಗ ಬರೋರಿಗೆ ಎಲ್ರಿಗೂ ಬಿಲ್ಡಪ್ ಕೊಡ್ತಾವಳೆ. ತೊಳಿತಿಲ್ಲ ಕಾರ, ಸುಮ್ಮನೆ ನಿಂತ್ಕೊಂಡು ನಂದೊಂದು ₹1 ಕಾರು ಅಲ್ಲ ಇದ್ರೆ ಮನೆಗಿಕ್ಕ ಹಿಂಗೆಲ್ಲ ಬಿಲ್ಡಪ್ ಕೊಟ್ರೆ ಕಣ್ಣಾಗಕ್ಕಿಲ್ವ ಹೇಳು? ಈಗಲೇ ನೀನಿಯ ಏನೇನೋ ಆಗಿತ್ತು, ನೀನೇ ಹೇಳಿದ್ದೆ ಅಕ್ಕ ಏನೋ ಆಗೋಗ್ಬಿಡ್ತಕ್ಕ ನನ್ನ ಮಗಳು ಜೀವನದಾಗೆ ಅಂತ ಹೇಳ್ಬಿಟ್ಟು. ಈಗ ದೇವ್ರು ಇನ್ನೊಂದು ಚಾನ್ಸ್ ಕೊಟ್ಟವ್ರಿ. ಅದನ್ನ ನಾರ್ಮಲಾಗಿ ಯೂಸ್ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ಹಿಂಗೆಲ್ಲನೂ ಬಿಲ್ಡಪ್ ತಗೊಂಡು ಹಾಳು ಮಾಡ್ಕೊಂಡ್ರೆ ಯಾವ ದೇವ್ರಿಗೆ ಕ್ಷಮಿಸ್ತಾನೆ? ಇನ್ನೊಬ್ರು ಯಾರ್ದನ್ನ ಕಣ್ಣು ಬೀಳ್ತದೆ, ಅವಾಗ ಸೊರೈತದೆ. ಎಲ್ಲ ಕವಳೆ ಅವಳು. ದೇವ್ರನೇ ನನಗೆ ಗೊತ್ತಿಲ್ಲ ಕಣಕ್ಕ, ಕಾರ್ ತೊಳೆಯಕ್ಕೆ ಹೋಗೋಳೆ ಅಂತ ಹೇಳ್ಬಿಟ್ಟು ನಾನು ಏನು ಒಳಗಡೆ ಕೆಲಸ ಮಾಡ್ಕೊತಾ ಇದ್ದೆ. ಅದು ಹೆಂಗೋದ್ಲ ಏನು ಕತ್ತೀಯೋ ನನಗಂತೂ ಗೊತ್ತಿಲ್ಲ. ದೇವ್ರನೇ ಕಣಕ್ಕ. ಅಲ್ಲ ಐತೆ, ನಾನೇನು ಬಿಲ್ಡಪ್ ತಗೋಬೇಡಿ ಅಂತ ಹೇಳ್ತಿಲ್ಲ, ಐತೆ ತಗೊಳ್ಳಿ. ಹಂಗಂತ ಊರು ಬೀದಿನಾಗ ನಿಂತ್ಕೊಂಡು ಹೋಗೋ ಬರೋರಿಗೆಲ್ಲ ಹಂಗು ಹಿಂಗು ಅಂದ್ಕೊಂಡು ಹುಡುಗಿ ಮಹಾ ನಡ್ಕೊ ಬತ್ತಿದ್ರೆ ಆ ಹುಡುಗಿನ ಹಂಗುಸ್ಕೊಂಡು ಮಾತಾಡ್ತಾಳೆ. ಹೆಂಗೆ ಹಂಗುಸ್ತಾವಳೆ ಅಂದರೆ ನನಗೆ ಬೇಜಾರಾಗಿ ಹೋಗ್ಬಿಡ್ತು. ಗಾಡಿ ತಗೊಳ್ಳೋದಕ್ಕೆ ಬಿಲ್ಡಪ್ ಕೊಡ್ತಾರೆ, ಹಂಗೆ ಹಿಂಗೆ. ನಂದೊಂದು ₹1 ಕಾರು ಅಂತ ಹೇಳ್ಬಿಟ್ಟು. ಏನೋ ನೀನು ನನ್ನ ತಕ್ಕ ಸಂದಾಕಿದೆಯಾ, ನಾನು ನಿನ್ನ ತಕ್ಕ ಸಂದಾಕಿದ್ದೀನಿ. ನಿನಗಿನ್ನ ದೊಡ್ಡೋಳು ಹೊಸಿ ಬುದ್ಧಿ ಹೇಳು ಅಂತ ನಿನಗೆ ಹೇಳ್ದೆ ಅಷ್ಟೇ. ನೀನಿಯ ಮನ್ಸಿಗೇನು ಹಾಕಬೇಡ, ನಿನ್ನಿಷ್ಟ, ನಿನ್ನ ಮಗಳಲ್ವಾ ಹೇಳ್ಕತಿಯ ಬುದ್ಧಿ ಹೇಳ್ಕ. ಇಲ್ಲ ಅಂದರೆ ಬಿಟ್ಬಿಡು, ಯಾರು ಕೇಳ್ತಾರೆ? ಅಕ್ಕೋ ಇಲ್ಲ ಕಣಕ್ಕ, ನೀನು ಹೇಳಿದ್ದು ಒಳ್ಳೇದೇ ನೀನು ಆಯಿತು. ದೇವ್ರನೆಗೆ ನನಗೇನು ಗೊತ್ತಿಲ್ಲ ಕಣಕ್ಕ, ಅವಳದು ಏನು ಮಾಡ್ತಾಳೋ ಬಿಡ್ತಾಳೋ ದೇವ್ರನೇ ನನಗೆ ಗೊತ್ತಾಗಕ್ಕಿಲ್ಲ ಕಣಕ್ಕ. ನನ್ನ ಮಗಳು ದುರಂಕಾರಿ ಅಂತ ಹೇಳ್ಬಿಟ್ಟು ಗೊತ್ತು, ಅದನ್ನು ಹೆಂಗೆ ಇಳಿಸ್ಬೇಕು ಅಂತ ನಂಗೆ ಸಂದಾಗ ಗೊತ್ತು. ಇಳಿಸ್ತೀನಿ ಬಿಡಿ. ಬಂದು ಹೇಳಿದಕ್ಕೆ ಒಳ್ಳೇದೇ ಆಯಿತು. ಸರಿ ಕಣಮ್ಮ, ಇನ್ನು ನಾನು ಬತ್ತೀನಿ. ಇದೆಯೋಳಕ್ಕೆ ಅಂತಾನೆ ನೀ ಬಂದೆ ಅಷ್ಟೇನೇನೆ. ಆಯ್ತಕ್ಕ. ನನ್ನ ಮಗಳು ಕಿತ್ತೋದೊಳಗೆ ಇಷ್ಟಾದ್ರೂ ಗಂಡ ಬಿಟ್ಟು ಬಂದು ಕೂಲಿ ನಾಲಿ ಮಾಡಿದ್ರು ಇವಳು ಜನ್ಮಕ್ಕೆ ಬುದ್ಧಿ ಬರಲಿಲ್ವಲ್ಲ. ಇನ್ನು ಯಾವ ಕಾಲಕ್ಕೆ ಇವಳು ಬುದ್ಧಿ ಬರ್ತದೆ ಅಂತ. ಇವಳಿಗಂತೂ ಈ ಜನ್ಮಕ್ಕಂತೂ ಬುದ್ಧಿ ಬರಂಗೇನೋ ಕಾಣೆ. ನಾನು ಬರಲ್ಲ ಬಿಡು, ಈ ಜನ್ಮದಾಗಂತೂ ಅವಳು ಬುದ್ಧಿ ಬರೋಕ್ಕಿಲ್ಲ. ಏನೋ ಈ ಜನ್ಮ ಎಲ್ಲ ಹೋದ್ಮೇಲೆ ಏನಾರ ಬುದ್ಧಿ ಬರ್ತದೋ ಏನೋ ನಾ ಕಾಣೆ. ಬರಲಿ, ಮಾಡ್ತೀನಿ ಮಿಟುಗಳಾಡಿಗೆ. ತಗ್ಗಿ ಬುಗ್ಗಿ ನಡ್ಕೊಂಡು ಹೆಂಗೋ ಗಂಡ ಬಂದವನಿ, ಹೆಂಗೋ ಒಳ್ಳೇದಾಗೈತೆ ಸಂಸಾರ ಮಾಡ್ಕೊಂಡು ಹೋಗನಿ ಅನ್ನೋದು ಬಿಟ್ಬಿಟ್ಟು ಇಲ್ದಿರೋದೆಲ್ಲ ಮಾತಾಡ್ತಾಳೆ, ಇಲ್ದಿರೋದೆಲ್ಲ ಶುರು ಮಾಡ್ಕೊತಾಳೆ. ಲೋಪರ್ ತಗೊಬಂದು ಬಾ ಮಾಡ್ತೀನಿ ಬಾ ಇವತ್ತು ಲೋಪರ್. ಇವ್ರಪ್ಪ ನೋಡಿದ್ರೆ ಅಗ್ರೆಗ್ರಿ ಬೀಳ್ತಾನೆ, ಏನಾರ ಹೆಚ್ಚು ಕಮ್ಮಿ ಮಾಡ್ತಾಳೆ ನಿನ್ನ ಮಗಳು ಅಂತ. ಇವಳಾದ್ರೂ ತಕ್ಕನಂಗೆ ಕುಣಿತಾಳೆ ಇವಳು. ನನಗೆ ಗೊತ್ತಿರೋ ಸಿಟ್ಟಿಗೆ ಈಗಿತ ಏನಾರ ನನ್ನ ಗಂಡನ ಬಿಟ್ಬಿಟ್ಟು ಬಂದು ಅಂದರೆ ದೇವ್ರನ್ನೇ ನಾನೇ ಮನೆಯಿಂದ ತೊಳ್ಳಿಚೆ ಕಡೆಗೆ ಹಾಕ್ಬಿಡ್ತೀನಿ ಅವಳನ್ನ. ನನಸೋ ಇದು ನನ್ನೆದೆಯಲ್ಲಿ ಬಂದ ಪ್ರೇಮ ಸಿಂಚನ, ನಾನಿನ್ನಲಿ ನೀ ನನ್ನಲಿ ಅಂದುಕೊಂಡರೆ ಎಂತ ರೋಮಾಂಚನ. ಇದ್ಯಾಕಮ್ಮ ಹಿಂಗ್ ಹೊಡಿತಾ ಇದೆಯಾ? ಎಲ್ಗೆ ಹೋಗಿದ್ದೆ? ಅದನ್ನ ಬಾಯ್ ಬಿಟ್ಬಿಟ್ಟು ಕೇಳು. ಅದನ್ನ ಬಿಟ್ಬಿಟ್ಟು ಯಾಕೆ ಕಪಾಳು ಕೊಡ್ದ್ಬಿಟ್ಟು ಕೇಳ್ತಾ ಇದೆಯಲ್ಲ? ಕಪಾಳು ಕೊಡಿಯೋದೆಲ್ಲ ಮೆಟ್ನಾಗ ಹೊಡೆದ್ಬಿಟ್ಟು ಕೇಳಬೇಕು. ಎಲ್ಲೋಗಿದ್ದೆ ಹೇಳು? ಅಮ್ಮ, ನಮ್ಮ ಕಾರ್ ಗಲೀಜಾಗಿತ್ತು, ತೊಳೆಯೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೆ ಕಣಮ್ಮ. ಓಹೋ, ಎಲ್ಲೋಗಿದ್ದಮ್ಮ ಕಾರ್ ತೊಳೆಯೋಕೆ? ಇತ್ಲಾಗೆ ನಿಲ್ಸಿದ ಜಾಗದಾಗೆ ನೀ ಒರೆಸಿದ್ರೆ ಬೇಡ ಅನ್ನದ? ಎಲ್ಲಿಗೆ ತಗೊಂಡೋಗಿದ್ದೆ ಗಾಡಿಯ? ಎಲ್ಲಿಗೆ ತಗೊಂಡೋಗಿದ್ದೆ? ಅಮ್ಮ ನೊಲ್ಲಿದ್ದಕ್ಕೆ ಊರ್ ಮುಂದಕ್ಕೆ ತಗೊಂಡೋಗಿದ್ದೆ ಕಣಮ್ಮ. ಯಪ್ಪ ಲೇ, ಈಗ ತಾನೇ ಸಂಸಾರ ಸೊರೋಗ್ತೈತೆ, ಅಲ್ಲಿ ಬೀದಿನ ಕಾರ್ ತಗೊಂಡೋಗ್ಬಿಟ್ಟು ಹೋಗೋ ಬರೋರಿಗೆಲ್ಲ ₹1 ಕಾರು ಅಂತ ಹೇಳ್ಬಿಟ್ಟು ಬಿಲ್ಡಪ್ ತಗೋತಾ ಇದ್ದಂತೆ. ಮಾನ್ಗೇಡಿ, ಈಗಲೇ ನೀ ಆಗಿರೋ ಸಾಕು, ಸಂಸಾರದ ಕಣ್ದೃಷ್ಟಿಗಳು ಬಿದ್ದುಬಿಟ್ಟು ಆಗಿರೋದೆಲ್ಲನೂ ಸಾಕು. ಮಾಡೋದೆಲ್ಲ ಇಂಥ ಕೆಲಸನೇ ನೀ ಮಾಡೋದು. ಏನಕ್ಕೆ ಬೇಕು ನಿಮಗೆ? ಊರು ಮುಂದೆ ತಗೊಂಡೋಗ್ಬಿಟ್ಟು ಇವ್ರ ಮುಂದೆ ₹1 ಕಾರು ಅಂತ ಹೇಳ್ಬಿಟ್ಟು ಏನಕ್ಕೆ ಬಿಲ್ಡಪ್ ತಗೋತೀಯ? ಬಿಟ್ಟು ಬಿಲ್ಡಪ್ಪ. ನಿಮ್ಮ ಅಪ್ಪ ಸಂಪಾದನೆ ಮಾಡೋ ನೀನು ಏನಾರು ಕಾರಣ ಇಲ್ಲ ತಾನೇ? ನಿಮ್ಮ ಅಪ್ಪೇನು ಸಂಪಾದನೆ ಮಾಡಿಲ್ಲ ತಾನೇ? ಏನಕ್ಕೆ ಬೇಕೇ ನಿಂಗೆ? ಈಗ ಹೆಂಗೋ ಅರ್ಧಂಬರ್ಧ ಸಂಸಾರ ಸೊರೈತೈತೆ. ಸಂಸಾರ ಆಯಿತು, ನಾನಾಯ್ತು, ನನ್ನ ಕತೆ ಆಯಿತು, ಮುಚ್ಕೊಂಡು ಬಿದ್ದೀರ ಅನ್ನೋದು ಬಿಟ್ಬಿಟ್ಟು ಈಗಲೇ ಹೇಳ್ತಾ ಇದ್ದೀನಿ, ರುಚ್ಚು ಕೇಳಿಸ್ಕೊಬಿಡು. ಇಷ್ಟು ದಿನ ಮಗಳು ಅಂತ ನೀನು ಸಪೋರ್ಟು ನಿಂತ್ಕೊಂಡೆ. ಆದರೆ ಈ ಸಲ ನನ್ನ ಕೆಟ್ಟು ಬಂದೆ ನಮ್ಮ ಅಂತಕ್ಕೆ ಅಂತ ಹೇಳಿದ್ರೆ ಇದು ನಾನು ಮೊದಲೇ ಹೇಳ್ಬೇಕಿತ್ತು. ನೀನು ಕೆಟ್ಟು ಬಂದು ಈಗ ಸೊರೋಗ್ಬೇಕಾದ್ರೆ ಹೇಳ್ತಾ ಇದ್ದೀನಿ ಕೇಳಿಸ್ಕ. ಕೆಟ್ಟೇನಾರ ನಮ್ಮ ಮನೆಗೆ ಬಂದೆ ಅಂದರೆ ನಾನು ನಮ್ಮ ಅಮ್ಮನ ಮೇಲೆ ಹಣೆ ಕೇಳ್ತೀನಿ. ಮನೆಗೆ ಮಾತ್ರ ನೀನು ಬಿಟ್ಕೊಳಕ್ಕಿಲ್ಲ. ಇದೇ ಕೊನೆ. ನೀನು ಸತ್ರು ಬದುಕಿದ್ರು ನಿನ್ನ ಗಂಡನ ಮನೆಗೆ ಬದುಕಬೇಕು, ನಿನ್ನ ಗಂಡನ ಮನೆಗೆ ಸಾಯ್ಬೇಕು. ನಮ್ಮ ಮನೆಗೆ ಮಾತ್ರ ಎಡಗಾಲ ಹೆಜ್ಜೆ ಇಟ್ಕೊಡ್ದು ಮುಚ್ಚಿಬಿಟ್ಟಿದ್ದೀವಿ. ಶಾಶ್ವತವಾಗಿ ನಿನಗೋಸ್ಕರ ಮುಚ್ಚಿಬಿಟ್ಟಿದ್ದೀವಿ. ಗಂಡನ ಜೊತೆ ಬತ್ತೀಯಾ? ಬರಲ್ವಾ? ಅಲ್ಲೇ ಬಿದ್ದಿರು. ಬಡಿತನ ಏನು ಮಾಡ್ತಾನ ಮಾಡಿಸ್ಕೊಂಡು ಬಿದ್ದಿರು. ಏನೋ ನೀನೇ ಸಾಚ ಒಳ್ಳೆಳಾಗಿದ್ರೆ ನಾನು ಅವಾಗ ಸಹಾಯಕ್ಕೆ ಬತ್ತಿದ್ದೆ. ನೀನೇ ಕಿತ್ತೋದು 420, ನಿನಗೆ ಸಹಾಯಕ್ಕೆ ಬೇರೆ ಕೇಡು.
ಇದನ್ನೇ ನೆನಪಾಗಿ ಇಟ್ಕೊಂಡ್ಬಿಟ್ಟು ಸಂಸಾರ ಮಾಡೋದ್ ಕಲಿ. ತಗ್ಗಿ ಬಗ್ಗಿ ನಡಿ. ಅದು ಬಿಟ್ಬಿಟ್ಟು ಶಾನ್ ಏನಾರ 1 ಕೋಟಿ ರೂಪಾಯಿ ಕಾರು 500 ಕೋಟಿ ರೂಪಾಯಿ ಕಾರು ಅಂತ ಏನಾರ ಓಡಾಡ್ದು ಕ್ಯಾರ ಕಿತ್ತೋಗಂಗ್ ಹೊಡೆದು ಬಿಡ್ತೀನಿ ನಿನ್ಗಂತೂ. ಯಾರಮ್ಮ ನಿಂಗೆ ಹೇಳಿದ್ದು ನಾನು ಬಿಲ್ಡಪ್ ತಗೋತಾ ಇದ್ದೀನಿ ಅಂತ ಹೇಳ್ಬಿಟ್ಟು? ನಾನೇ ನೋಡ್ದೆ ಹೇಳಿ ಆ ಮಹಾ ಮುಂದೆ ಎಲ್ಲನೂ ಬಿಲ್ಡಪ್ ತಗೋತಾ ಇದ್ದಾನೆ ನೀನು. ಅಮ್ಮ ಅವಳೆಲ್ಲ ನನ್ನ ಮೊದಲೆಲ್ಲ ಹೆಂಗೆ ಆಡ್ಕೊಂಡಿದ್ಲು ಗೊತ್ತೇನಮ್ಮ? ಒಸಿ ಆಡ್ಕೊಂಡಿಲ್ಲ ಅವಳನ್ನ, ಹೆಂಗೋ ಆಡ್ಕೊಂಡಿದ್ಲು. ನನ್ನ ಜೀವನ ಚೆನ್ನಾಗಿರ್ತದೋ ನಿನ್ನ ಜೀವನ ಚೆನ್ನಾಗಿರ್ತದೋ ನೋಡೋಣ ಹೇಳು, ಹಂಗೆ ಹಿಂಗೆ ಅಚ್ಚು ಯಾವತ್ತಿದ್ರು ನನ್ನೋನು ಅಂತ ಹೇಳ್ಬಿಟ್ಟು ಏನೇನೇನೇನೋ ಮಾಡಿದ್ಲು ಕಣಮ್ಮ. ಅದಕ್ಕೆ ನನಗೂ ಸಖತ್ ಬೇಜಾರಾಗೋಗ್ಬಿಟ್ಟಿತ್ತು ಅವಾಗಲ್ವಾ. ಅದಕ್ಕೆ ಇವಾಗ ದಾರಿನಾಗ ಹಂಗೆ ಸಿಕ್ಕಿದ್ಲು. ಸುಮ್ಕೆ ನೀಯ ಏನು ಶಾನೆ ಮಾತಾಡೋಕೆ ಹೋಗಲಿಲ್ಲ, ಒಂಚೂರು ಅಂದೆ ಅಷ್ಟೇ ನೀನಿಯ. ನೋಡೆ ಅವ್ರು ಮಾಡಿದ ಕರ್ಮಕ್ಕೆ ಅವ್ರು ಒಯ್ತಾರೆ. ನೀನು ಕರ್ಮ ಮಾಡಿದ್ರೆ ನೀನು ಒಯ್ತೀಯ. ನೀನು ಇಷ್ಟು ದಿನ ಯಾಕೆ ಅನುಭವಿಸ್ತಾ ಇದೆಯಾ ಹೇಳು? ನೀನು ಮಾಡಿದ ಕರ್ಮಕ್ಕೆ ನೀನು ಅನುಭವಿಸ್ತಾ ಇದೆಯಾ? ಇನ್ನೂ ನೀನು ಕರ್ಮನೆ ಮಾಡ್ತೀನಿ ಅಂದರೆ ಮಾಡು, ಇನ್ನೂ ಅನುಭವಿಸ್ತೀಯ ನೀನು. ನೀನು ಏನು ಮಾಡಿದ್ರೆ ಅದು ಜೀವನದಾಗ ಅದೇ ನಿಂಗೆ ವಾಪಸ್ ಬಂದ್ಬಿಡ್ತದೆ. ಎತ್ತು ತಾಯಿ ಯಾವತ್ತೂ ಸುಳ್ಳು ಹೇಳೋಕ್ಕಿಲ್ಲ, ಇಲ್ಲ ಮಕ್ಳು ಹಾಳಾಗೋಗ್ಲಿ ಅಂತ ಹೇಳೋಕ್ಕಿಲ್ಲ, ಉದ್ಧಾರ ಆಗಲಿ ಅಂತ ನೀನು ಹೇಳ್ತಾ ಇದ್ದೀನಿ. ಬರುವ ದಿನಗೆ ಎಲ್ಲ ಬಿಟ್ಬಿಟ್ಟು ಜೀವನ ಮಾಡೋದು ಕಲಿ. ಇಲ್ಲ ಅಂದರೆ ನಮ್ಮ ಅಪ್ರಾಣೆ ಕೇಳ್ತೀನಿ, ನಿನ್ನ ಸಂಸಾರ ಅಂತೂ ಉದ್ಧಾರ ಆಗಕ್ಕಿಲ್ಲ, ನೀನಂತೂ ಮೊದಲೇ ಉದ್ಧಾರ ಆಗಕ್ಕಿಲ್ಲ. ಯಾರೋ ನಿನ್ನ ಹತ್ರ ಬಂದ್ಬಿಟ್ಟು ಬೇಕಂತ ಪಿಟ್ಟಿಂಗ್ ಇಕ್ಕವ್ರೆ ಅಂತ ಅನ್ನಿಸ್ತದೆ. ನಂಗೆ ಗೊತ್ತೇಳು, ಮನೆಯಾಳಿಗಳು ಬೇಕಂತಾನೆ ನೀ ಸಂದಕ್ಕಿದ್ರೆ ಸೈಸಕ್ಕಿಲ್ಲ ಬಂದ್ಬಿಟ್ಟು ಪಿಟ್ಟಿಂಗ್ ಇಕ್ತಾರೆ. ಹುಚ್ಚೆ ಬಾಯ್ನ ಮುಚ್ಕೊಂಡಿರ್ಬೇಕಷ್ಟೇ ನೀ, ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರಬೇಕು. ಇಲ್ಲ ನಿಮ್ಮ ಅಪ್ಪಂಗೆ ಹೇಳ್ಬೇಕಷ್ಟೇ ನೀ. ನಾನು ನೋಡು ಗಂಡನ್ನ ಚೆನ್ನಾಗಿ ನೋಡ್ಕೊಂಡು 3 ಹೊತ್ತು ಅವನ ಹತ್ರ ಇದ್ದು ಊಟ ತಿಂಡಿ ಏನು ಬೇಕೋ ಕೇಳಿ ಅವನ ದೃಷ್ಟಿನ ಒಳ್ಳೆಯದಾಗತ್ತೆ ನೋಡು. ರವೆ ಉಂಡೆ ಮಾಡಿದ್ಲಂತೆ ಕಾಣೆ ಆಗೋಗ್ಬಿಡ್ತಂತೆ. ಏನು ಕಣ್ಣು ಯಾವ ಕಡೆ ಇಕ್ಕೊಂಡು ಮಾಡ್ತಾ ಇರ್ತೀಯ ಹೇಳು ನೀನು? ಯಾವ ಕಡೆ ಇಕ್ಕೊಂಡು ಮಾಡ್ತಿರ್ತೀಯ ನೀನು? ಅಮ್ಮ ನಿಂಗೆ ವಿಷಯ ಗೊತ್ತಿಲ್ಲ ಕಣಮ್ಮ, ದೆಯ್ಯ ಕಣಮ್ಮ ದೆಯ್ಯ. ನಂಗೆ ಶಾನೆ ಕಾಟ ಕೊಡ್ತೈತೆ ಕಣಮ್ಮ ದೆಯ್ಯ. ನಂದು ಕಿತ ಸುಳ್ಳೇನಾರ ನಿನ್ನ ಬಾಯಿಂದ ಬಂತು ಅಂದರೆ ಬಾಯಿಗೆ ಬರೆ ಹಾಕ್ಬಿಡ್ತೀನಿ. ನಾನು ಹೇಳ್ತಿರೋದು ನಿಜ ಕಣಮ್ಮ, ದೆವ್ವ ಕಣಮ್ಮ ಎತ್ಕೊಂಡೋಗಿದ್ದು. ಸಾಕು ನಿನ್ನ ಹತ್ರ ನಾಟಕಗಳು ಕೇಳ್ಕೊಂಡು ನಿನ್ನ ಹತ್ರ ಹೇಳಿದ್ದೆಲ್ಲ ಕೇಳಿಸ್ಕೊಂಡು ಬಿದ್ದಿರಕ್ಕೆ ನಾನು ಮದ್ದು ಥರ ಇಲ್ಲವೇ ಇಲ್ಲ. ನೋಡು ಪೊದ್ದಿಮಂತಗೆ ಹೊಸಿ ಕೆಲಸ ಐತೆ, ಪೊದ್ದಿಮಂತಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಬಿದ್ದಿರು ನಿನ್ನ ಗಂಡನ ಹತ್ರ ಬಿದ್ದು ಏನು ಬೇಕೋ ಕೇಳಿ ಅಡುಗೆ ಗಿಡಿಗೆ ಮಾಡಾಕೋದು ಬಿಟ್ಬಿಟ್ಟು ಊರು ಬೀದಿ ಸುತ್ತಕ್ಕೆ ಹೋಯ್ತಾಳೆ. ಕೇಳಿ ಕಾಪಿ ಬೇಕಾ ತಿಂಡಿ ಬೇಕಾ ಏನು ಬೇಕು ಕೇಳಿ ವಿಚಾರಿಸ್ಕ. ಈಗಲೇ ಹೇಳಿದ್ದೀನಿ. ಅತ್ತೆ ಏನಿ ಪ್ರಾಬ್ಲಮ್? ಯಾಕೆ ಬೈತಾ ಇದ್ದೀರಾ? ಏನಿಲ್ಲ ಹೇಳಿ ಅಂದರೆ ಹೊಸಿ ಬುದ್ಧಿ ಹೇಳ್ತಾ ಇದ್ದೆ ಅಷ್ಟೇ ಮಗಳಿಗೆ. ಹೆಂಗಿರ್ಬೇಕು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ಮೊದಲೇ ನೀನು ಏನು ಗೊತ್ತಾಗಕ್ಕಿಲ್ಲ, ಮುಂಗದಿನ ಇದ್ದಂಗೆ ಎಲ್ಲ ಎಡವಟ್ಟು ಕೆಲಸ ನೀನು ಮಾಡೋದು. ಅದಕ್ಕೆ ಹೊಸಿ ಬುದ್ಧಿ ಹೇಳ್ತಾ ಇದ್ದೆ. ಅಯ್ಯೋ ರಚ್ಚುಗೇನು ಬುದ್ಧಿ ಇದೆ ಬಿಡಿ, ಅವಳಿಗೇನು ಹೇಳೋ ಅವಶ್ಯಕತೆ ಇಲ್ಲ. ಅದೇ ಅತ್ತೆ ಸುಮ್ಮನೆ ಇನ್ನೊಂದು 2 ಡೇಸ್ ಇದ್ಬಿಟ್ಟು ಹೊರಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಪ್ಪನೂ ಫೋನ್ ಹಾಕಿದ್ರು, ಯಾವಾಗ ಬರ್ತೀಯಾ ಅಂತ ಕೇಳ್ತಾ ಇದ್ರು. ಅದಕ್ಕೇ ಹೊರಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು 2 ದಿನ ಅಷ್ಟೇನೆ. ನೀವೇ ನನಗೋಸ್ಕರ ಅಂತೇಳಿ ಇದೇ ಅಡುಗೆ ಮಾಡಬೇಕು ಅದೇ ಅಡುಗೆ ಮಾಡಬೇಕು ಅಂತ ಟೆನ್ಷನ್ ತೊಗೋಬೇಡಿ. ಏನಿದ್ರೆ ಅದನ್ನು ಮಾಡಿ ನಾನು ತಿಂತೀನಿ, ಆ ಥರ ತೊಂದರೆ ಏನು ನನಗಿಲ್ಲ. ಅಯ್ಯೋ ಅಳಿ ಅಂದರೆ ನೀವು ಹಿಂಗೆಲ್ಲನೂ ಅನ್ಬೇಡಿ. ಅಯ್ಯೋ ನೀವೇನು ಮನೆಗಿನ ದಿನ ಇರ್ತೀರಿ, ನಿಮ್ಗೆ ಇಷ್ಟ ಆಗಿರೋದನ್ನ ಮಾಡೋಕೆ ಜವಾಬ್ದಾರಿ ನಮ್ಮದು. ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಏನು ಬೇಕಂದ್ರೂ ಸಂಕೋಚ ಇಲ್ದಿದ್ದಂಗೆ ಕೇಳಿ. ರಚ್ಚುನು ಇತ್ತಾಳೆ ಮನೆಯಾಗೆ, ನಮ್ಮನ್ನು ಕೇಳೋಕ್ಕಾಗಲಿಲ್ಲ ಅಂದರೆ ಅವಳನ್ನ ಕೇಳಿ ಬೇಕಾರೆ ಮಾಡಿಕೊಡ್ತಾಳೆ. ಸರಿನೇ? ನೀವು ಹಂಗೆಲ್ಲ ಏನು ಚಿಂತೆ ಮಾಡೋಕ್ಕೆ ಹೋಗ್ಬೇಡಿ. ರವೆ ಉಂಡೆ ಅಂತ ಹೇಳ್ತಿದ್ರಲ್ಲ, ಇವತ್ತು ಎಲ್ಲ ರೆಡಿ ಮಾಡಿಕ್ತೀವಿ. ಉಂಡೆ ಒಂದು ಕೊಡ್ಬೇಕು ಅಷ್ಟೇ ನೀನು, ಕೊಡ್ತೀನಿ. ನೆನೆ ಇವಳು ಮಾಡಿರೋದು ಯಾರು ಹೊತ್ಕೊಂಡ್ರೆ ಏನೋ ಗೊತ್ತಿಲ್ಲ. ನೀವೇನು ಅದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡಿ. ಅಯ್ಯೋ ಬೇಜಾರು ಯಾಕತ್ತೆ? ನನಗೇನು ಬೇಜಾರಿಲ್ಲ, ಸುಮ್ಮನೆ ಕೇಳಿದೆ ಅಷ್ಟೇ. ಅಲ್ಲ ನೀವು ನನಗೋಸ್ಕರ ಪಾಪ ದಿನಕ್ಕೆ 3-4 ಥರ ಅಡುಗೆ ಮಾಡ್ತಾ ಇದ್ದೀರಲ್ಲ, ಪರವಾಗಿಲ್ಲ, ಏನು ಪರವಾಗಿಲ್ಲ. ನಿಮ್ಮ ಮನೇಲಿ ಏನು ಅಡುಗೆ ಮಾಡ್ತೀರೋ ಅದನ್ನೇ ಮಾಡಿ, ನಾನಂತೂ ತಿಂತೀನಿ. ನೀವು ಈ ಥರ ನನಗೋಸ್ಕರ ಅಂತೆಲ್ಲ ಟೆನ್ಷನ್ ತಗೊಂಡು ಮಾಡೋ ಅವಶ್ಯಕತೆ ಇಲ್ಲ ಅಷ್ಟೇ. ನಮ್ಮ ಮನೆಗಾದರೆ ಕೆಲಸದವ್ರು ಇರ್ತಾಯಿದ್ರು ಮಾಡ್ತಾಯಿದ್ರು. ಈಗ ನೀವೇ ಎಲ್ಲ ಮಾಡಬೇಕಲ್ವಾ, ನಿಮಗೂ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ವಾ, ಅದಕ್ಕೆ ಹೇಳ್ತಾ ಇದ್ದೀನಿ. ನೀವೇನು ಅನ್ನ ಸಾರು ಮಾಡಿದ್ರೆ ಅದನ್ನೇ ಮಾಡಿಕೊಡಿ, ನನಗೇನು ತೊಂದರೆ ಇಲ್ಲ. ಅಯ್ಯೋ ನಮ್ಮ ಹುಡುಗೆಲ್ಲ ನೀವು ತಿನ್ನಕ್ಕಿಲ್ಲ, ಸುಮ್ಕಿರಿ. ಖಾರದ ಪುಡಿ ಗೊಜ್ಜು, ಉಪ್ಸಾರು, ಒಂಚೂರು ಏನೋ ಬದನೆಕಾಯಿ ಬಜ್ಜಿ, ಈಗ ಇಂಥವು ತಿನ್ಕೊಂಡಿದ್ದೀನಿ. ನಾವು ಕಾಲ ಹಾಕೋದು, ನೀವು ಚಪಾತಿಗಳು ಪಲ್ಯಗಳು ಅದು ಏನೇನೋ ತಿಂತೀರಾ. ನಮ್ಗೆ ಅವೆಲ್ಲ ಶಾನೆ ದಿನ ಮಾಡೋಕ್ಕಾಗಕ್ಕಿಲ್ಲ. ಪರವಾಗಿಲ್ಲ ಅತ್ತೆ, ಏನು ಮಾಡ್ತೀರೋ ಅದನ್ನೇ ಕೊಡಿ, ನನಗೇನು ಬೇಜಾರಿಲ್ಲ. ಸರಿ ಹೇಳಿ ಅಂದರೆ ಎಲ್ಲ ನಿಮ್ಮ ದೊಡ್ಡ ಗುಣ ಬಿಡಿ. ಸರಿ ಅತ್ತೆ, ಬೇಜಾರಾಗ್ತೈತೆ, ಹಂಗೆ ಓಡಾಡ್ಕೊಂಡ್ಬಿಟ್ಟು ಬರ್ತೀನಿ. ಹಳ್ಳೀಲಿ ಓಡಾಡಿದಷ್ಟು ಏನೋ ಒಂಥರ ಖುಷಿ ಆಗ್ತೈತೆ, ಹೋಗ್ಬಿಟ್ಟು ಬರ್ತೀನಿ. ಹೋಗಿ ನನ್ನ ಮಗಳನ್ನ ಕರ್ಕೊಂಡು ಹೋಗಿ, ಹಂಗೆ ನೀ ಜೊತೆಗೆ ಅವಳು ಎಲ್ಲ ತೋರಿಸ್ತಾಳೆ. ಸರಿ ಅತ್ತೆ ಆಯಿತು, ಬಾರಚ್ಚು ಹೋಗೋಣ. ಹೋಗಿ ಜಾಸ್ತಿ ಓವರ್ ಆಕ್ಟಿಂಗ್ ಮಾಡಿದಂಗೆ ಚೆನ್ನಾಗಿದ್ದು ನೋಡ್ಕೊಳ್ಳೋದು ಕಲ್ತ್ಕ, ಆಯ್ತಮ್ಮ? ಹಬ್ಬ, ಇವಾಗ ನನ್ನ ಮನ್ಸಿಗೆ ಸಮಾಧಾನ ಆಯಿತು. ಮಕ್ಕಳು ತಪ್ಪು ಮಾಡಿದಾಗ ನೀ ಮೆಟ್ಟಿ ತಗೊಂಡು ಹಾಕ್ಬಿಟ್ರೆ ದೇವರಾಣಿ ತಪ್ಪು ಮಾಡೋಕ್ಕಿಲ್ಲ. ಅವ್ರು ತಪ್ಪು ಮಾಡಿದಾಗ ನಾವು ಯಾವಾಗೂ ವಹಿಸ್ಕೊಂಡು ಸಪೋರ್ಟ್ ಮಾಡ್ತೀವಿ ನೋಡು, ಅವಾಗ ಏನು ನನ್ನ ಮಕ್ಕಳು ಅಡ್ದಾಡಿ ಹಿಡಿಯೋದು.